ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವೀಗ ಸೆಕೆಂಡ್ ಟೆಸ್ಟ್ ಮತ್ತು ಪಬ್ಲಿಕ್ ಎಕ್ಸಾಮ್ಗೆ 1 ಆಫ್ ದ 5 ಮಾರ್ಕ್ಸ್ ಕ್ವಶನ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ಕಂಪ್ಲೀಟಾಗಿ ಕಲಿಯೋಣ. ಬಿಫೋರ್ ದ್ಯಾಟ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್. ಸೊ ಫಸ್ಟ್ ಅಪ್ಲಿಕೇಶನ್ ಯಾವುದು? ಏರಿಯಾ ಅಂಡರ್ ಸಿಂಪಲ್ ಕರ್ವ್. ಇದನ್ನು ನಾವು ಕಲಿತಾ ಹೋಗೋಣ. ಇದಕ್ಕೆ ಫಸ್ಟು ಐ ವಿಲ್ ಟೇಕ್ ಇಲ್ಲಿ ನೋಡಿ, ನಾನೀಗ 3 ಸಿಂಪಲ್ ಕರ್ವ್ ತೊಗೊಂಡಿದ್ದೀನಿ. ಫಸ್ಟ್ ಈ ಕರ್ವ್ನ ಅಬ್ಸರ್ವ್ ಮಾಡಿ. ಈ ಕರ್ವ್ ಇದೆಯಲ್ಲ, ಈ ಕರ್ವು y=f(x) ಅನ್ನೋಂಥ ಕರ್ವು. ಈ ಕರ್ವು ಎಕ್ಸ್ ಆ್ಯಕ್ಸಿಸ್ನ ಮೇಲೆ ಇನ್ಕ್ಲೈನ್ ಆಗಿದೆ. ಅಂದರೆ ಎಕ್ಸ್ನ ಈ ಪಾಯಿಂಟಿಂದ ಶುರುವಾಗಿ ಈ ಪಾಯಿಂಟ್ಗೆ ಈ ಕರ್ವು ಎಂಡ್ ಆಗಿದೆ. ಮೀನ್ಸ್ ಈ ಕರ್ವ್ ಪ್ರಕಾರ ಯೂಸಿಂಗ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಐ ವಿಲ್ ಫೈಂಡ್ ಏರಿಯಾ ಅಂಡರ್ ದಿಸ್ ರೀಜನ್. ಸೊ ಏರಿಯಾ ಅಂಡರ್ ದಿಸ್ ರೀಜನ್ ಫೈಂಡ್ ಮಾಡಬೇಕು ಅಂದರೆ ಅಬ್ಸರ್ವ್ ಮಾಡಿ, ಎಕ್ಸ್ ಆ್ಯಕ್ಸಿಸ್ ಇಲ್ಲಿಂದ ಇಲ್ಲಿಗೆ ವೇರಿ ಆಗಿದೆ. ಸೊ ಎಕ್ಸ್ ಆ್ಯಕ್ಸಿಸ್ ಇಲ್ಲಿಂದ ಇಲ್ಲಿಗೆ ವೇರಿ ಆಗಿದೆ. ಎಕ್ಸ್ ಎ ಪಾಯಿಂಟಿಂದ ವೇರಿ ಆಗಿ ಬಿ ಪಾಯಿಂಟ್ಗೆ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಇಂಟಿಗ್ರೇಷನ್ ವೇರೀಸ್ ಫ್ರಮ್ ಎ ಟು ಬಿ. ನಾವಿಲ್ಲಿ ಎಕ್ಸ್ ಚೇಂಜ್ ಆಗ್ತಿರೋದ್ರಿಂದ ಇಲ್ಲಿ ಡಿ ಎಕ್ಸ್ ಬರುತ್ತೆ. ಸೊ ಡಿ ಎಕ್ಸ್ ಬಂತು ಅಂದರೆ ವೈ ಬಂತು. ಸೊ ಎಕ್ಸ್ ಚೇಂಜ್ ಆಗ್ತಿರೋದ್ರಿಂದ ವೈ ಟೈಮ್ಸ್ ಆಫ್ ಡಿ ಎಕ್ಸ್ ಇಸ್ ಇಂಟಿಗ್ರಲ್, ರೈಟ್. ಅದೇ ಈ ಕೇಸನ್ನು ಅಬ್ಸರ್ವ್ ಮಾಡಿ. ಈ ಕೇಸಲ್ಲಿ ಈ ಕರ್ವು ವೈ ಆ್ಯಕ್ಸಿಸ್ ಇನ್ಕ್ಲೈನ್ಡ್ ಆಗಿದೆ. ಅಂದರೆ ವೈ ವ್ಯಾಲ್ಯೂ ಎ ಇಂದ ಬಿಗೆ ಚೇಂಜ್ ಆಗ್ತಾ ಇದೆ. ಸೊ ವೈ ವ್ಯಾಲ್ಯೂ ಎ ಇಂದ ಬಿಗೆ ಚೇಂಜ್ ಆಯಿತು. ಸೊ ಇಲ್ಲಿ ಇಂಟಿಗ್ರೇಷನ್ ಪಾರ್ಟ್ ಏನಾಗುತ್ತೆ? ಇಂಟಿಗ್ರೇಷನ್ ಪಾರ್ಟು ಇಲ್ಲಿ ಬಂದ್ಬಿಟ್ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಡಿ ವೈ ಬಂತು. ಡಿ ವೈ ಬಂತು ಅಂದರೆ ಎಕ್ಸ್ ತೊಗೋಬೇಕು. ಇಲ್ಲಿ ಕೊಡೋವಂಥ ಫಂಕ್ಷನ್ ಐತೆ ಎಕ್ಸ್ ಟೈಮ್ಸಾಗಿ ಕನ್ವರ್ಟ್ ಮಾಡಬೇಕು ಅಂತ ಅರ್ಥ. ಇಲ್ಲಿ ನಾನೀಗ ಫೈಂಡ್ ಮಾಡ್ತಿರೋಂಥ ಏರಿಯಾ ಯಾವುದು? ಈ ಏರಿಯಾನ ನಾನು ಫೈಂಡ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ವೈಯಲ್ಲಿ. ಅದೇ ಈ ಥರ್ಡ್ ಕೇಸಿಗೆ ಬನ್ನಿ. ಈ ಥರ್ಡ್ ಕೇಸ್ ಎಕ್ಸೆಲ್ ವೇರಿ ಆಗ್ತಿದೆ. ಬಟ್ ಆದರೆ ಇಲ್ಲಿ 2 ಪೋರ್ಷನ್ಸ್ ಇದೆ. ಒಂದು ಪೋರ್ಷನ್ನು ಈ ಪೋರ್ಷನ್ನ ಏರಿಯಾನ ಕಂಡುಹಿಡಿಬೇಕು, ಆ ನಂತರ ಈ ಪೋರ್ಷನ್ನ ಏರಿಯಾನ ಕಂಡುಹಿಡಿಬೇಕು. ಸೊ ಈ ಕೇಸಲ್ಲಿ ನಾನು ಇಂಟಿಗ್ರೇಷನ್ನ 2 ಪಾರ್ಟಲ್ಲಿ ಅಪ್ಲೈ ಮಾಡಬೇಕು. ಫಸ್ಟು ಈ ಏರಿಯಾನ ಫೈಂಡ್ ಮಾಡಬೇಕು A1, ಆ ನಂತರ ಈ ಏರಿಯಾ ಫೈಂಡ್ ಮಾಡೋದು A2. ಎರಡನ್ನೂ ಸಮ್ ಮಾಡಿದಾಗ ಬರೋಂಥದ್ದು ಟೋಟಲ್ ಏರಿಯಾ ಕನ್ವರ್ಟ್ ಆಗುತ್ತೆ. ಸೊ ಇದು ಎಕ್ಸ್ ಆಕ್ಸಿಸ್ ಇನ್ಕ್ಲೈನ್ಡ್ ಆಗಿರೋದ್ರಿಂದ ಈ ಕೇಸನ್ನು ಇದು ಫಾಲೋ ಮಾಡುತ್ತೆ. ದಿಸ್ ಈಸ್ ಕಂಪ್ಲೀಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಸೊ ಇದು ಮೈನಸ್ ಎ ಇಂದ 0 ಫಸ್ಟ್ ಹೋಗುತ್ತೆ. ಇಲ್ಲೇನು ಬರುತ್ತೆ? ವೈ ಟೈಮ್ಸ್ ಆಫ್ ಡಿ ಎಕ್ಸ್. ಇದು 0 ಇಂದ ಬಿಗೆ ಇಲ್ಲಿ ಹೋಗುತ್ತೆ, ವೈ ಟೈಮ್ಸ್ ಆಫ್ ಡಿ ಎಕ್ಸ್. ಇದನ್ನು ಕಂಪ್ಲೀಟ್ ಮಾಡಿದ್ರೆ ಇಂಟಿಗ್ರೇಷನ್ ಮುಗೀತು. ಆ ನಂತರ ಏರಿಯಾ ಇಲ್ಲೇನೋ ಒಂದು ಬರುತ್ತೆ, ಏರಿಯಾ ಇಲ್ಲೇನೋ ಒಂದು ಬರುತ್ತೆ. ಇದೆರಡನ್ನು ಆ್ಯಡ್ ಮಾಡಿ ಫೈನಲ್ ಆನ್ಸರ್ನ ಬರೀರಿ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಏರಿಯಾ ಎಕ್ಸ್ ಆ್ಯಕ್ಸಿಸ್ನ ಕೆಳಭಾಗದಲ್ಲಿದೆ ಅಂದರೆ ಇದು ನೆಗೆಟಿವ್ ಆನ್ಸರ್ ಬರ್ಬೋದು. ಅದಕ್ಕೋಸ್ಕರ ನೆಗೆಟಿವ್ ಬಂತು ಅಂದರೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಆ ನಂತರ ಆ್ಯಡ್ ಮಾಡಿ. ದಟ್ ಗಿವ್ಸ್ ಟೋಟಲ್ ಏರಿಯಾ. ಈ ಚಾಪ್ಟರ್ನ ಕಾನ್ಸೆಪ್ಟ್ ಇಷ್ಟೇ. ನಾವೀಗ ಕ್ವಶನ್ ಸಾಲ್ವ್ ಮಾಡೋಣ, ಮತ್ತಷ್ಟು ಅರ್ಥ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಫೈಂಡ್ ಏರಿಯಾ ಎನ್ಕ್ಲೋಸ್ಡ್ ಬೈ ಸರ್ಕಲ್ x² + y² = a². ಸೊ x² + y² = a² ಅಂದರೆ ದಿಸ್ ಈಸ್ ಈಕ್ವೇಷನ್ ಆಫ್ ಸರ್ಕಲ್ ವಿತ್ ಸೆಂಟರ್ ಈಸ್ ಆರಿಜಿನ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್. ಸೊ ಈಕ್ವೇಷನ್ ಆಫ್ ಸರ್ಕಲ್ ಬರ್ದಾಯಿತು. ಇದು ಸರ್ಕಲ್ಲು ರೇಡಿಯಸ್ ಈಸ್ ವಾಟ್? ಎ. ಅಂದರೆ ಎಕ್ಸ್ ಆ್ಯಕ್ಸಿಸು 0 ಇಂದ ಎಗೆ ವೇರಿ ಆಗ್ತಿದೆ. ನಾನೀಗ ಏನು ಮಾಡ್ತೀನಿ? ಏರಿಯಾ ಆಫ್ ಈ ಪೋರ್ಷನ್ನ ಫೈಂಡ್ ಮಾಡ್ತೀನಿ. ಸೊ ಏರಿಯಾ ಆಫ್ ಈ ಪೋರ್ಷನ್ನ ಫೈಂಡ್ ಮಾಡಿ ಆ ನಂತರ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ 4ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆವಾಗ ಈಕ್ವೇಷನ್ ಆಫ್ ಓವರ್ ಆಲ್ ಸರ್ಕಲ್ ಸಿಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಆ್ಯಕ್ಸಿಸ್ ವೇರಿ ಆಗ್ತಿದೆ. ಎಲ್ಲಿಂದ ಇಲ್ಲಿಗೆ? 0 ಇಂದ ಎಗೆ. ಸೊ ಹಾಗಾಗಿ ಇನಿಷಿಯಲ್ ಪಾಯಿಂಟ್ ಯಾವುದು? x=0. ಫೈನಲ್ ಪಾಯಿಂಟ್ ಯಾವುದು? x=a. ರೈಟ್. ನಾನು ಎಕ್ಸ್ ವೇರಿ ಆಗ್ತಿದೆ ಅಂದರೆ ಇಲ್ಲಿ ಈಕ್ವೇಷನ್ ಆಫ್ ವೈ ತೊಗೋಬೇಕು. ಸೊ ಈ ಈಕ್ವೇಷನ್ಸಲ್ಲಿ x² + y² = a² ಇದೆ. ಇದರಿಂದ ಈಕ್ವೇಷನ್ ಫಾರ್ ವೈ ಅಂದರೆ ದಿಸ್ ವಿಲ್ ಕನ್ವರ್ಟ್ಸ್ ಆ್ಯಸ್ y² = a² - x². ಅಗೇನ್ y = a² - x². ನಾವು ಅಪ್ಲೈ ಇಂಟಿಗ್ರೇಷನ್. ಸೊ ಏರಿಯಾ ಆಫ್ ಸರ್ಕಲ್ ಬೇಕು ನನಗೀಗ. ಸೊ ಏರಿಯಾ ಆಫ್ ಸರ್ಕಲ್ ಬೇಕು ಅಂದರೆ ದಿಸ್ ವಿಲ್ ಬಿ 4 ಟೈಮ್ಸ್ ಆಫ್ ಏರಿಯಾ ಆಫ್ ವಿಚ್ ಪೋರ್ಷನ್? ಏರಿಯಾ ಆಫ್ ಓ ಎ ಬಿ ಓ, ರೈಟ್. ಸೊ 4 ಟೈಮ್ಸ್ ಆಫ್
ಇಂಟಿಗ್ರೇಷನ್ ಫ್ರಮ್ 0 to a. ಇಲ್ಲಿ a ವೇರಿ ಆಗ್ತಿದೆ, ಹಾಗಾಗಿ y ಟೈಮ್ಸ್ ಆಫ್ ಡಿ ಎಕ್ಸ್. ಎಕ್ಸ್ ಆ್ಯಕ್ಸಿಸ್ ವೇರಿ ಆಗ್ತಿರೋದ್ರಿಂದ y ಟೈಮ್ಸ್ ಆಫ್ ಡಿ ಎಕ್ಸ್. ಈಗ ಪುಟ್ ಮಾಡಿ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a. y ಈಸ್ ರೀಪ್ಲೇಸ್ಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡಿ ಮುಗಿಸಿ. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಫಾರ್ಮುಲಾ ಫಾರ್ ದಿಸ್ ಒನ್ ಈಸ್ ವೆರಿ ಸಿಂಪಲ್ ಫಾರ್ಮುಲಾ. ಫಾರ್ಮುಲಾ ಈಸ್ ವಾಟ್? ಇಂಟಿಗ್ರೇಷನ್ ಫ್ರಮ್ 0 to a, ಇಂಟಿಗ್ರೇಷನ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ದಿಸ್ ಫಾರ್ಮುಲಾ. ಸೊ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ ಇಲ್ಲಿ 4 ಆಲ್ರೆಡಿ ಔಟ್ಸೈಡ್ ಇರುತ್ತೆ. ಈಗ ಫಾರ್ಮುಲಾ ಅಪ್ಲೈ ಮಾಡಿದಾಗ ಸೊ ಫಸ್ಟ್ ಏನಾಗುತ್ತೆ, ಇಲ್ಲಿ x/2 ರಿಮೈನ್ಸ್ ಸೇಮ್ ರಿಮೈನ್ಸ್ ಕಂಟಿನ್ಯೂ ಆಗುತ್ತೆ. ಸೇಮ್ ಫಾರ್ಮುಲಾ ರಿಪೀಟ್ ಮಾಡಿ ಆಯಿತು. ಸೊ ಈಗ 0 to a ವೇರಿ ಆಗ್ತಿದೆ. ಅಕಾರ್ಡಿಂಗ್ ಟು ಸೆಕೆಂಡ್ ಫಂಡಮೆಂಟಲ್ ಥಿಯರಮ್ ಫಸ್ಟ್ ನಾವು ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡಬೇಕು. ಇಲ್ಲಿ ಅಪ್ಪರ್ ಲಿಮಿಟ್ ಯಾವುದು? ಎ. ಎಕ್ಸ್ ಪ್ಲೇಸಲ್ಲಿ ಎನ ರೀಪ್ಲೇಸ್ ಮಾಡಿ, ನಂತರ ಮೈನಸ್ ಸೇಮ್ ಫಾರ್ಮುಲಲ್ಲಿ ಎಕ್ಸ್ ಪ್ಲೇಸಲ್ಲಿ 0ನ ರೀಪ್ಲೇಸ್ ಮಾಡಿ. ಸೊ 0 ರೀಪ್ಲೇಸ್ ಮಾಡಿ ಸಿಂಪ್ಲಿಫಿಕೇಶನ್ ಸ್ಟಾರ್ಟ್ ಮಾಡಿ. ಇದು ನೋಡಿ, a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಮೀನ್ಸ್ ಹೋಲ್ ಟರ್ಮ್ ಬಿಕಮ್ 0. ಸೊ 4 ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ a ಸ್ಕ್ವೇರ್ ಬೈ 2 ಹಾಗೇ ಇರುತ್ತೆ. ಸೊ ಇಲ್ಲಿ ಎ ಗೆಟ್ಸ್ ಕ್ಯಾನ್ಸಲ್. ಸೈನ್ ಇನ್ವರ್ಸ್ 1. ಸೈನ್ ಯಾವಾಗ 1 ಅಂದರೆ ಅಟ್ 90 ಡಿಗ್ರಿ. 90 ಡಿಗ್ರಿ ಮೀನ್ಸ್ π/2 ಮೈನಸ್. ಇಲ್ಲಿ ಅಬ್ಸರ್ವ್ ಮಾಡಿ 0 ಇಂಟು ಎನಿಥಿಂಗ್ ಈಸ್ 0. ಇಲ್ಲಿ ಅಬ್ಸರ್ವ್ ಮಾಡಿ 0. ಸೈನ್ 0 ಈಸ್ 0 ಮೀನ್ಸ್ ಹೋಲ್ ಟರ್ಮ್ ಬಿಕಮ್ 0. ಉಳಿದಿದ್ದಿಷ್ಟು ಮಾತ್ರ. ಸೊ ಇದನ್ನ ಈಗ ತೊಗೊಂಡ್ರೆ ನಾನೀಗ ಇಲ್ಲೇನಾಗುತ್ತೆ, ಇಲ್ಲಿ 4 ಟೈಮ್ಸ್ ಆಫ್ πa ಸ್ಕ್ವಯರ್ ಡಿವೈಡ್ಸ್ 4. So 4 gets cancelled. Finally we get the answer as πa square units. Right? Equation of circle is pi r square. ಇಲ್ಲಿ radius a ಇದೆ, so pi a square. Next question is, so ಈ ಥರದ ಒಂದು ಕ್ವಶನ್ ಕೊಟ್ಟರೆ ಯಾವ ಥರ ಸಾಲ್ವ್ ಮಾಡೋದು? ಏರಿಯಾ ಎನ್ಕ್ಲೋಸ್ಡ್ ಬೈ ಎಲಿಪ್ಸ್ x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಕ್ವಲ್ಸ್ ಟು 1 ಆರ್. ಈ ಥರದ ಎನಿ ಕ್ವಶನ್ಸ್ನ ಕೊಟ್ಟರೆ ಯಾವ ಟೈಪಲ್ಲಿ ಸಾಲ್ವ್ ಮಾಡೋದು? ಫಸ್ಟ್ ಸೇಮ್ ಕೇಸ್, ಫಸ್ಟ್ ಡ್ರಾ ಎ ಎಲಿಪ್ಸ್. ಸೊ ಇಲ್ಲಿಗೆ ಅಬ್ಸರ್ವ್ ಮಾಡಿ, ನಾನೀಗ ಈಕ್ವೇಷನ್ ಆಫ್ ಎಲಿಪ್ಸ್ ತೊಗೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 1. ಅಕಾರ್ಡಿಂಗ್ ಟು ದಟ್ ಐ ಡ್ರಾನ್ ಎನ್ ಇಮೇಜ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಆ್ಯಕ್ಸಿಸ್ 0 ಇಂದ ಎಗೆ ವೇರಿ ಆಗ್ತಿದೆ. ಸೊ ವೈ ಆ್ಯಕ್ಸಿಸ್ 0 ಇಂದ ಬಿಗೆ ವೇರಿ ಆಗ್ತಿದೆ. ಇಫ್ ಐ ಟೇಕ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್, ಈ ಈಕ್ವೇಷನ್ನ ವೈ ಆಗಿ ಕನ್ವರ್ಟ್ ಮಾಡಬೇಕು, ಅಥವಾ ನೀವು ಉಲ್ಟಾ ಕೂಡ ತೊಗೋಬೋದು. ಬಟ್ ನಾನು ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಎಕ್ಸ್ ಆ್ಯಕ್ಸಿಸೇ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ಸು 0 ಇಂದ ಎಗೆ ವೇರಿ ಆಗ್ತಾ ಇದೆ. ಸೊ ಅಲ್ಲಿಗೆ ಎಕ್ಸಲಿಂದ ಚೇಂಜ್ ಆಗ್ತಿದೆ, 0 ಇಂದ ಎಗೆ ಎಕ್ಸು ಚೇಂಜ್ ಆಗ್ತಾ ಇದೆ. ರೈಟ್? ಸೊ ಎಕ್ಸ್ ಚೇಂಜ್ ಆಯಿತು ಅಂದರೆ ಇಲ್ಲಿ ನನಗೀಗ ವೈ ಬೇಕು. ಈ ಈಕ್ವೇಷನಿಂದ ವೈನ ತೊಗೊತೀನಿ. ಸೊ ಹೆಂಗೆ ತೊಗೊತೀರಾ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇದೆ. ಸೊ ಈಗ ನಾನು ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ನ ಇಲ್ಲೇ ಇಟ್ಟು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ನ ಆ ಕಡೆ ಕಳಿಸ್ತೀನಿ. ರೈಟ್? ಈ ಫಾರ್ಮೆಟ್ಗೆ ಆಯ್ತು ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ನೆಕ್ಸ್ಟ್ ಈಗ ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವೈ ಸ್ಕ್ವೇರ್ ಬೈ ಬಿ ಸ್ಕ್ವಯರ್ ವಿಲ್ ಬಿ ಈಕ್ವಲ್ಸ್ ಟು ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ಸ್ ಎ ಸ್ಕ್ವೇರ್ ಆಗುತ್ತೆ. ರೈಟ್? ಈಗ ಬಿ ಸ್ಕ್ವೇರ್ ಆ ಕಡೆ ಶಿಫ್ಟ್ ಆದರೆ ವೈ ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಇಂಟು ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ನಾನು ಸ್ಕ್ವೇರ್ ಶಿಫ್ಟ್ ಆದರೆ ಇದು ವೈ ಈಕ್ವಲ್ಸ್ ಟು ಸ್ಕ್ವಯರ್ ರೂಟ್ ಆಫ್ ಬಿ ಬೈ ಎ ಇಂಟು ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ವೈ ಈಕ್ವಲ್ಸ್ ಟು ಏನಾಯ್ತು ನನಗೆ ಅಂದರೆ ಬಿ ಬೈ ಎ ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಫಾರ್ಮೆಟ್ಗೆ ಚೇಂಜ್ ಆಯಿತು. ಸೇಮ್ ಪ್ರೊಸೀಜರ್ ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಸೊ ಓವರ್ ಆಲ್ ಏರಿಯಾ ಬೇಕು ಅಂದರೆ ನಾನು ತೊಂದ್ರದ್ದು ಕೇವಲ ಒಂದು ಪೋರ್ಷನ್ ತೊಗೊಂಡಿದ್ದೀನಿ. ಸೊ ಸೇಮ್ ಏರಿಯಾ ಆಫ್ ಎಲಿಪ್ಸ್ ವಿಲ್ ಬಿ ಈಕ್ವಲ್. ಸೊ ಏನಾಗುತ್ತೆ, 1 2 3 4 ಪೋರ್ಷನ್ಸ್ ಇದೆ. ಸೊ 4 ಟೈಮ್ಸ್ ಆಫ್ ಏರಿಯಾ ಆಫ್ ಯಾವ ಪೋರ್ಷನ್ ತೊಗೋಬೇಕು ನಾನೀಗ? ಓ ಎ ಬಿ ಓ, ಈ ಪೋರ್ಷನ್ನ ಏರಿಯಾನ ತೊಗೊತಿದ್ದೀನಿ. ಸೊ ಇದು ಬಿ ಲೆಂತು, ಇದು ಎ ಲೆಂತು. ಸೊ ಇದ್ರ ಪ್ರಕಾರ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಆ್ಯಕ್ಸಿಸ್ 0 ಇಂದ ಎ ಚೇಂಜ್ ಆಗ್ತಿದೆ. ಸೊ 0 ಟು ಎ ವೈ ಟೈಮ್ಸ್ ಆಫ್ ಡಿ ಎಕ್ಸ್. ಸೊ ವೈನ ಫಾರ್ಮುಲಾ ನನಗೆ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ
4 times of integration from 0 to a b by a into square root of a square minus x square dx. ನೆಕ್ಸ್ಟು ಈಗ b by a ಆಚೆ ತೆಗೆದ್ರೆ ಇದು 4b by a ಇಂಟಿಗ್ರೇಷನ್ ಫ್ರಮ್ 0 to a ಸ್ಕ್ವೇರ್ ರೂಟ್ ಆಫ್ a ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ಈಗ ಇದಕ್ಕೀಗ ಇಂಟಿಗ್ರೇಷನ್ನ ಅಪ್ಲೈ ಮಾಡಿ. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಫಾರ್ಮುಲಾ ಈಸ್ ಸೇಮ್ ಹ್ಯಾಸ್ ಲೈಕ್ ದಿಸ್ ಕ್ವಶನ್, ಸೇಮ್ ಫಾರ್ಮುಲಾ ರಿಪೀಟ್ ಆಗುತ್ತೆ. ಸೊ ಸೇಮ್ ಫಾರ್ಮುಲಾ ರಿಪೀಟ್ ಆಗುತ್ತೆ, ಸೇಮ್ ಥಿಂಗ್ ರೈಟ್. ಸೊ ಸೇಮ್ ಫಾರ್ಮುಲಾ ರಿಪೀಟ್ ಬರದೆ ಆ ನಂತರ ದಿಸ್ ಆಲ್ಸೋ ವೇರೀಸ್ ಫ್ರಮ್ 0 to a. ಸೇಮ್ ಪ್ರೊಸೀಜರ್, ಒನ್ಸ್ ವಿ ಅಪ್ಲೈ a ಮೈನಸ್ ವಿ ಅಪ್ಲೈ 0. ಸೊ ಒನ್ಸ್ ಐ ಅಪ್ಲೈಡ್ a, ಒನ್ಸ್ ಐ ಅಪ್ಲೈಡ್ 0. ಸೊ ಈಗ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ 0 ಆಗೋಗುತ್ತೆ ಇದು ರೈಟ್. ಇಲ್ಲೇನಾಗುತ್ತೆ, ಇಲ್ಲಿ 4b by a ಹಾಗೇ ಇರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, a ಸ್ಕ್ವೇರ್ ಬೈ 2ನ ಹಾಗೆ ಇಡ್ತೀವಿ. ಇಲ್ಲಿ ದಿಸ್ ಟು ಗೆಟ್ಸ್ ಕ್ಯಾನ್ಸಲ್ 1. ಸೈನ್ ಇನ್ವರ್ಸ್ ಆಫ್ 1 ಈಸ್ ವಾಟ್, ಪೈ ಬೈ 2 ರೈಟ್. Rest all 0 into anything is this will become 0 and this also become 0 right. It gives the answer as 4b by a. Next iದೇನಾಗುತ್ತಿದು pi a square divides 4. So ಇಲ್ಲಿ 4 gets cancelled, a gets cancelled, we get the answer as pi a b square units. This is the solution for this question. ಈಗ ಈ ಕ್ವಶನ್ ಬದಲಾಗಿ ಈ ಕ್ವಶನ್ ಕೊಟ್ಟರೆ ಏನು ಮಾಡ್ಬೋದು, ನೀವೇನು ಮಾಡೋದು, ಸೇಮ್ ಇದೇ ಆನ್ಸರ್ನ ಬರೆದು ನೀವು ಎಂಡಲ್ಲಿ ಹೇಳ್ಬೋದು ಪುಟ್ ಎ ಈಕ್ವಲ್ಸ್ ಟು ವಾಟ್, ಅಲ್ಲಿ ಏನಿದೆ ಈಕ್ವೇಷನ್ ಈ ಫಾರ್ಮೆಟ್ಗಿದೆ, ಎಕ್ಸ್ ಸ್ಕ್ವೇರ್ ಬೈ 2 ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ 3 ಸ್ಕ್ವೇರ್ ಈಕ್ವಲ್ಸ್ ಟು 1 ಇದೆ. ಅಂದರೆ ಇನ್ ದ ಪ್ಲೇಸ್ ಆಫ್ ಎ 2 ಇದೆ, ಇನ್ ದ ಪ್ಲೇಸ್ ಆಫ್ ಬಿ ಈಕ್ವಲ್ಸ್ ಟು 3 ಇದೆ. ಸೊ ಈ ಕ್ವಶನ್ ಕೊಟ್ಟಾಗ ಇದೇ ಆನ್ಸರ್ನ ಬರೆದು ಪೈ ಎ ಜಾಗಕ್ಕೆ 2, ಬಿ ಜಾಗಕ್ಕೆ 3. ಸೊ ಆನ್ಸರ್ ಏನಾಗುತ್ತೆ 6 ಪೈ ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಇಷ್ಟು ಮಾಡಿದ್ರು ಸಾಕು. ಈ ಥರದ ಯಾವುದೇ ಕ್ವಶನ್ ಕೊಟ್ಟರು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ರೈಟ್. ನೆಕ್ಸ್ಟ್ ಕ್ವಶನ್ ಸೊ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಫೈಂಡ್ ಏರಿಯಾ ಆಫ್ ಎ ರೀಜನ್ ಬೌಂಡೆಡ್ ಬೈ ವೈ ಈಕ್ವಲ್ಸ್ ಟು 3x plus 2 and x-axis, the x-axis ordinates are x equals to -1 to +1. ಸೊ ಈ ಕ್ವಶನ್ ಅರ್ಥ ಆಗಬೇಕು ಅಂದರೆ ಫಸ್ಟು ನೀವು ಗ್ರಾಫ್ನ ನೀಟಾಗಿ ಡ್ರಾ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ರಫ್ ಸ್ಕೆಚ್ನ ಹಾಕ್ತಾ ಇದ್ದೀನಿ. ಇಲ್ಲಿ y ಈಕ್ವಲ್ಸ್ ಟು ಏನಿದೆ 3x plus 2 ಇದೆ ಅಲ್ವಾ, ನಾನೀಗ ಎಕ್ಸ್ ವ್ಯಾಲ್ಯೂ 0 ಕೊಟ್ಟರೆ ಏನು ಬರುತ್ತೆ, ಎಕ್ಸ್ ವ್ಯಾಲ್ಯೂ 0 ಕೊಟ್ಟರೆ y ಈಕ್ವಲ್ಸ್ ಟು 2 ಆಗುತ್ತೆ ಅಲ್ವಾ. ಸೊ ಎಕ್ಸ್ 0 ಕೊಟ್ಟರೆ ವೈ ಈಸ್ 2. ಸೊ ಈ ಪಾಯಿಂಟ್ನ ಮಾರ್ಕ್ ಮಾಡ್ತೀನಿ. ಇಫ್ ಐ ಪುಟ್ ಎಕ್ಸ್ ಈಕ್ವಲ್ಸ್ ಟು 0, ವೈ ವಿಲ್ ಬಿ ಈಕ್ವಲ್ಸ್ ಟು ವಾಟ್, 2. ನಾನೀಗ ಎಕ್ಸ್ ಈಕ್ವಲ್ಸ್ ಟು 1 ಕೊಟ್ಟರೆ ಆನ್ಸರ್ ಏನಾಗುತ್ತೆ, ಇಫ್ ಐ ಪುಟ್ ಎಕ್ಸ್ ಈಕ್ವಲ್ಸ್ ಟು 1, ಸೊ ವ್ಯಾಲ್ಯೂ ಆಫ್ ವೈ ಈಕ್ವಲ್ಸ್ ಟು ವಾಟ್, 5. ಎಕ್ಸ್ ಈಕ್ವಲ್ಸ್ ಟು 1 ಕೊಟ್ಟರೆ ವ್ಯಾಲ್ಯೂ ಆಫ್ ವೈ ಈಕ್ವಲ್ಸ್ ಟು 3, 4, 5. ಸೊ ಇಫ್ ಎಕ್ಸ್ ಈಸ್ 1, ವೈ ಈಸ್ 5. ನೆಕ್ಸ್ಟ್ ಅದೇ ಥರ ಎಕ್ಸ್ ಈಕ್ವಲ್ಸ್ ಟು -1 ಕೊಟ್ಟರೆ ಆನ್ಸರ್ ಏನಾಗುತ್ತೆ, ವೈ ಈಕ್ವಲ್ಸ್ ಟು -3 + 2 ವಿಲ್ ಬಿ ಈಕ್ವಲ್ಸ್ ಟು ವಾಟ್, -1 ಆಗುತ್ತೆ. ಸೊ -1 ಅಂದರೆ ಇಲ್ಲೆಲ್ಲೋ ಬರುತ್ತೆ. ಸೊ ಇದನ್ನು ಈ ಲೈನ್ನ ಕನೆಕ್ಟ್ ಮಾಡಿ ಬರೀತೀನಿ. ಸೊ ಈ ಥರದಲ್ಲಿ ನನಗೆ ಈಕ್ವೇಷನ್ ಸಿಕ್ಕೋಗುತ್ತೆ. ಈಗ ಇದೇನಾಗುತ್ತಿದ್ದು ಎಕ್ಸ್ ಈಕ್ವಲ್ಸ್ ಟು -1. ಇಫ್ ಐ ಪುಟ್ ಎಕ್ಸ್ ಈಕ್ವಲ್ಸ್ ಟು -1, ದಿಸ್ ವಿಲ್ ಬಿ ಈಕ್ವಲ್ಸ್ ಟು -1. ಸೊ ಈಗ -1 ಮಾರ್ಕ್ ಮಾಡಿದ್ರೆ ಸೊ ಈ ಥರದ ಒಂದು ಗ್ರಾಫ್ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನೀಗ ಈ ಪೋರ್ಷನ್ನ ಏರಿಯಾನು ಫೈಂಡ್ ಮಾಡಬೇಕು ಪ್ಲಸ್ ಈ ಪೋರ್ಷನ್ನ ಏರಿಯಾನು ಫೈಂಡ್ ಮಾಡಬೇಕು. ಈ ಪೋರ್ಷನ್ನ ಏರಿಯಾನು ಕೂಡ ಫೈಂಡ್ ಮಾಡಬೇಕು. ಅದು ನಮ್ಮ ಮುಖ್ಯ ಉದ್ದೇಶ ಈಗಿರೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪೋರ್ಷನ್ನು ಸ್ಮಾಲ್ ಪೋರ್ಷನ್ನು ಕೆಳಗಿದೆ. ಇದು ಎಲ್ಲಿಂದ ಶುರುವಾಗಿದೆ ಅಂದರೆ ಎಕ್ಸ್ ಈಕ್ವಲ್ಸ್ ಟು -1ಇಂದ ಶುರುವಾಗಿ ಇಲ್ಲಿ ಎಂಡ್ ಆಗಿದೆ. ಇದು ಯಾವ ಪಾಯಿಂಟ್ ಅಂದರೆ ಯಾವಾಗ y 0 ಇರುತ್ತೋ ಆ ಪಾಯಿಂಟ್ ಅದು. ಸೊ y ಯಾವಾಗ 0 ಇರುತ್ತೋ ಆ ಪಾಯಿಂಟ್ ಅಂದರೆ
ಮೈನಸ್ ಟು ಈಕ್ವಲ್ಸ್ ಟು 3x ಆಗುತ್ತೆ. ದೆನ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 2/3 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 2/3ನಲ್ಲಿ 0 ಆಗುತ್ತೆ. ಈಗ ನಾವೀಗ ಏರಿಯಾನ ಅಪ್ಲೈ ಮಾಡಬೇಕು. ಫಸ್ಟ್ ಏರಿಯಾ ಇಲ್ಲಿಂದ ಎಲ್ಲಿಗೆ ಬರುತ್ತೆ? ಫಸ್ಟ್ ಏರಿಯಾ -1ಇಂದ -2/3 ಬರುತ್ತೆ. ರೈಟ್, ಇಲ್ಲೇನಾಗುತ್ತೆ? ಈ ಏರಿಯಾ ಡಿನಾಮಿನೇಟ್ರಲ್ಲಿ ಇದೆ. ಇದು ಫಸ್ಟ್ ಪಾರ್ಟಲ್ಲಿ ಕಂಡುಹಿಡಿಯಬೇಕು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏರಿಯಾ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂದರೆ -2/3ಇಂದ +1ವರೆಗೂ ಬರುತ್ತೆ. ರೈಟ್, ಈ ಏರಿಯಾ ಡಿನಾಮಿನೇಟ್ರಲ್ಲಿ ಇದೆ ಅಂದರೆ ನಾನೀಗೇನು ಎಕ್ಸ್ ಬಿಲೋ ಇದೆ ಅಂದರೆ ನಾನು ಮಾಡ್ಯುಲಸ್ ಅಪ್ಲೈ ಮಾಡ್ಕೊಳ್ಳೇಬೇಕು ಈ ಪೋರ್ಷನ್ಗೆ. ಸೊ ಇಲ್ಲಿ ಇದು ಕೂಡ y ಟೈಮ್ಸ್ ಆಫ್ ಡಿ ಎಕ್ಸ್, ಬಿಕಾಸ್ ಎಕ್ಸ್ ವೇರಿ ಆಗ್ತಿದೆ, ಹಾಗಾಗಿ ಇದು ಕೂಡ y ಟೈಮ್ಸ್ ಆಫ್ ಡಿ ಎಕ್ಸ್. ಕಂಪ್ಲೀಟ್ ದಿಸ್. ಸೊ ಎರಡೂ ಕೇಸಲ್ಲಿ y ಏನು ಬರುತ್ತೆ? y ಸೇಮ್ ಈಕ್ವೇಷನ್. ಈಗ y ಈಕ್ವಲ್ಸ್ ಟು ಫಸ್ಟ್ ಇಲ್ಲಿ ಮಾಡ್ಯುಲಸ್ ಯಾಕೆ ಅಪ್ಲೈ ಮಾಡ್ತೀನಿ ಅಂದರೆ ಇದು ಬಿಲೋ ದ ಎಕ್ಸ್ ಆಗ್ತಿದೆ, ಹಾಗಾಗಿ ಮಾಡ್ಯುಲಸ್ ಇಸ್ ಕಂಪಲ್ಸರಿ. y ವೇರೀಸ್ ಫ್ರಮ್ -1 ಟು -2/3. y ಬದಲಾಗಿ ಏನು ಬರುತ್ತೆ? ಇಲ್ಲಿ 3x + 2 ಬರುತ್ತೆ ಇಂಟು ಡಿ ಎಕ್ಸ್. ದಿಸ್ ಕಂಪ್ಲೀಟ್ಸ್ ಫಸ್ಟ್ ಪೋರ್ಷನ್. ರೈಟ್, ದಿಸ್ ಕಂಪ್ಲೀಟ್ಸ್ ಫಸ್ಟ್ ಪೋರ್ಷನ್. ಪ್ಲಸ್ ಸೆಕೆಂಡ್ ಪೋರ್ಷನಲ್ಲಿ ಇಂಟಿಗ್ರೇಷನ್ ವೇರೀಸ್ ಫ್ರಮ್ -2/3 ಟು 1. y ಅಂದರೆ ಇಲ್ಲೇನು ಬರುತ್ತೆ? 3x + 2 ಇಂಟು ಡಿ ಎಕ್ಸ್ ಆಗುತ್ತೆ. ಈಗೇನು ಮಾಡ್ತೀರಾ? ಎರಡೂ ಪೋರ್ಷನ್ಸಲ್ಲಿ ಇಂಟಿಗ್ರೇಷನ್ನ ಅಪ್ಲೈ ಮಾಡಿ, ಲಿಮಿಟ್ಸ್ನ ಅಪ್ಲೈ ಮಾಡಿ. ಸೊ ಫಸ್ಟ್ ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಮಾಡ್ಯುಲಸ್ ಆಫ್ ಇಂಟಿಗ್ರೇಷನ್ ಆಫ್ 3x ಏನಾಗುತ್ತೆ? x⁴n ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದ್ರ ಪ್ರಕಾರ x⁴n + 1 ಡಿವೈಡ್ಸ್ n+1 ಈಸ್ ಇಂಟಿಗ್ರೇಷನ್. ಅಂದರೆ ಪವರ್ 1 ಜಾಸ್ತಿ ಆಗಬೇಕು. 3ನ ಹಾಗೆ ಇಡ್ತೀಯ, 1 ಪವರ್ ಜಾಸ್ತಿ ಮಾಡಿದ್ರೆ ಇದು x²/2 ಆಗುತ್ತೆ. ಪ್ಲಸ್ 2 ಟೈಮ್ಸ್ ಆಫ್ 2x ಅಂದರೆ 2x ಆಗೋಗುತ್ತೆ. ಸೊ ಇದು ಇಂಟಿಗ್ರೇಷನ್ ಕಂಪ್ಲೀಟ್ ಆಗಿ ಮುಗೀತು. ದಿಸ್ ವೇರೀಸ್ ಫ್ರಮ್ -1 ಟು -2/3 ಮಾಡ್ಯುಲಸ್. ಪ್ಲಸ್ ಇದು ಸೇಮ್ ಇಂಟಿಗ್ರೇಷನ್ನೇ ಬರುತ್ತೆ. ಏನು ಬರುತ್ತೆ? 3/2 ಇಸ್ ಕಾನ್ಸ್ಟೆಂಟ್. ಸೇಮ್ ಆನ್ಸರ್. x² + 2x ವೇರೀಸ್ ಇನ್ ಬಿಟ್ವೀನ್ -2/3 ಟು 1. ನಾವು ಅಪ್ಲೈ ಇಂಟಿಗ್ರಲ್ ಲಿಮಿಟ್ಸ್. ಅಪ್ಪರ್ ಲಿಮಿಟ್ನ ಫಸ್ಟ್ ಅಪ್ಲೈ ಮಾಡಿ, ಲೋಯರ್ ಲಿಮಿಟ್ನ ನೆಕ್ಸ್ಟ್ ಅಪ್ಲೈ ಮಾಡಿ. ಫಸ್ಟ್ ಈಗ ಹೋಲ್ ಮಾಡ್ಯುಲಸ್ ಇನ್ಸೈಡ್ ಅಪ್ಲೈ ಮಾಡ್ತೀನಿ. ಈಗ ಇಲ್ಲಿ 3/2 ಕಾನ್ಸ್ಟೆಂಟ್ ಇದೆ. ಫಸ್ಟ್ ಈಗ ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟ್ ಯಾವುದು? -2/3² ಮೈನಸ್. ಈಗ ಲೋಯರ್ ಲಿಮಿಟ್ನ ಅಪ್ಲೈ ಮಾಡಬೇಕು. ಸೊ ಲೋಯರ್ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಇಲ್ಲಿ ಸೇಮ್ ಪೋರ್ಷನ್ಗೆ ಅಪ್ಲೈ ಮಾಡ್ತೀನಿ. ಇದೇನಾಗುತ್ತೆ? ಈಗ x² ಪ್ಲೇಸಲ್ಲಿ -1² ಆಗುತ್ತೆ. ರೈಟ್, ಪ್ಲಸ್ 2 ಟೈಮ್ಸ್ ಆಫ್ ಈ 2xಗೂ ಅಪ್ಲೈ ಮಾಡ್ತೀನಿ. ಫಸ್ಟು ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡ್ತೀನಿ. -2/3 -1. ಅಲ್ಲಿಗೆ ಈ ಮಾಡ್ಯುಲಸ್ ಪೋರ್ಷನ್ ಮುಗೀತು. ಒಂದು ಸಲ ಈ ಪೋರ್ಷನ್ಗೂ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಎಕ್ಸ್ ಪೋರ್ಷನ್ಗೆ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಡನ್. ಈಗ ಸೆಕೆಂಡ್ ಪಾರ್ಟಿಗೆ ಬನ್ನಿ. ಸೆಕೆಂಡ್ ಪಾರ್ಟಲ್ಲಿ ಇಲ್ಲೂ ಕೂಡ 3/2 ಕಾನ್ಸ್ಟೆಂಟ್ ಆಚೆ ಇಡ್ತೀನಿ. ಫಸ್ಟು ಅಪ್ಪರ್ ಲಿಮಿಟ್ 1 ಅಪ್ಲೈ ಮಾಡಿದ್ರೆ 1² ಈಸ್ 1 ಮೈನಸ್ -2/3² ಹಾಗಾಗಿ ಈ ಪೋರ್ಷನ್ ಮುಗೀತು. ನೆಕ್ಸ್ಟು ಪ್ಲಸ್ 2 ಟೈಮ್ಸ್ ಆಫ್ ಈ ಪೋರ್ಷನ್ಗೆ ಅಪ್ಲೈ ಮಾಡಿದಾಗ ಫಸ್ಟ್ ಅಪ್ಪರ್ ಲಿಮಿಟ್ ಈಸ್ 1 -2/3. ರೈಟ್, ಈಗ ಸಿಂಪ್ಲಿಫಿಕೇಷನ್ ಪಾರ್ಟ್. ಸೊ ಕ್ಯಾಲ್ಕುಲೇಷನ್ ಅಪ್ಲೈ ಮಾಡಿ. ಫಸ್ಟು ಮಾಡ್ಯುಲಸ್ ಪಾರ್ಟ್, ಮಾಡ್ಯುಲಸ್ ಆಫ್ ಇಲ್ಲೇನು ಮಾಡ್ತೀರಾ? 3/2ನ ಹಾಗೆ ಇಡ್ತೀರಾ. ಇದು 2² ಈಸ್ 4 ಆಗುತ್ತೆ, 3² ಈಸ್ 9 ಆಗುತ್ತೆ. ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗೋಗುತ್ತೆ. -1² ಈಸ್ +1 1 ಬಂತು. ದಿಸ್ ಈಸ್ ಸಿಂಪ್ಲಿಫೈಡ್ ಫಾರ್ಮ್. ಪ್ಲಸ್ ಇದು -2/3 ಹಾಗೆ ಇರುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಮುಗೀತಿಲಿಗಿದು. ಪ್ಲಸ್ 3/2ನ ಆಚೆ ಇಡ್ತೀವಿ. ಇಲ್ಲೇನಾಗುತ್ತೆ? ಇಲ್ಲಿ 1 ಮೈನಸ್ ಇದು -2/3² ಆಗುತ್ತೆ, 4/9 ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ 2 ಟೈಮ್ಸ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? 1 + 2/3 ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಮಾಡ್ಯುಲಸ್ ಆಫ್ ಈ 3/2ನ ಹಾಗೆ ಇಡ್ತೀವಿ. ಇದು 4/9 -1 ಇದೆ ಅಂದರೆ ಈ ಪಾರ್ಟ್ ಏನಾಗುತ್ತೆ? 4 - 9 ಡಿವೈಡ್ಸ್ 9 ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ -2/3 + 1 ಇರೋದು ಎಲ್ ಸಿ ಎಮ್ ತೊಗೊಂಡಾಗ 3 ಈಸ್ ಎಲ್ ಸಿ ಎಮ್ ಇಯರ್ -2 + 3 ಆಗಿ ಕನ್ವರ್ಟ್ ಆಗುತ್ತೆ.
ಪ್ಲಸ್ 3/2ನ ಹಾಗೆ ಇಟ್ಬಿಟ್ಟು ಇಲ್ಲೇನಾಗುತ್ತೆ, ಇದು 9 - 4 ಡಿವೈಡ್ಸ್ 9 ಆಗಿ ಉಳಿಯುತ್ತೆ ಇಲ್ಲಿ. ಪ್ಲಸ್ 2 ಟೈಮ್ಸ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, 5/3 ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಮಾಡ್ಯುಲಸ್ ಆಫ್, ಇದು ಸಿಂಪ್ಲಿಫೈ ಮಾಡಿದ್ರೆ 3/2 ಹಾಗೆ ಇರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, -5/9 ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಇದು -2 + 1 ಅಂದರೆ 1/3 ಮಾತ್ರ ಈ ಪೋರ್ಷನಲ್ಲಿ ಉಳೀತು. ಪ್ಲಸ್ ಇಲ್ಲಿ ಸಿಂಪ್ಲಿಫಿಕೇಶನ್ ಸ್ಟಾರ್ಟ್. ಸೊ ದಿಸ್ ವಿಲ್ ಬಿ 3/2 ರಿಮೈನ್ಸ್ ಸೇಮ್. ಇದು 9 - 4 ಈಸ್ 5/9 ಉಳಿಯುತ್ತೆ ಈ ಪೋರ್ಷನಲ್ಲಿ. ಪ್ಲಸ್ ಇದು 5 2s are 10/3 ಸಿಂಪ್ಲಿಫೈಡ್ ಪಾರ್ಟ್. ಈಗ ಮತ್ತೆ ಸಿಂಪ್ಲಿಫಿಕೇಷನಲ್ಲಿ 3 1s are 3, ದಿಸ್ ಈಸ್ 3 3s are 6. ಸೊ ಉಳಿದಿದ್ದಲ್ಲಿ -5/6 ಪ್ಲಸ್ 1/3 ಪ್ಲಸ್ 3 1s are 3, 3 3s are 9. So this will be equals to what, 5 divided 6 plus 10/3. ನೆಕ್ಸ್ಟ್ ಈಗ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ 2 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಈ ಪೋರ್ಷನ್ ಚೇಂಜಸ್ ಟು ವಾಟ್, -5/6 ಪ್ಲಸ್ 2/6 ಆಯಿತು. ಪ್ಲಸ್ ಇಲ್ಲೂ ಕೂಡ ಸೇಮು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿದ್ರೆ 5/6 ಪ್ಲಸ್ 20/6 ಆಯಿತು. ಸೊ ಮತ್ತೀಗ ಆ್ಯಡಪ್ ಮಾಡಿದ್ರೆ ಈ ಪೋರ್ಷನ್ ಏನಾಗುತ್ತೆ, ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಆ್ಯಡಪ್ ಆದರೆ 6, ದಿಸ್ ವಿಲ್ ಬಿ ಈಕ್ವಲ್ಸ್ ಟು -3, ರೈಟ್? ಇಸ್ ಇಟ್ ರೈಟ್? -5 + 2, ಯಾ -3. ಪ್ಲಸ್ ನೆಕ್ಸ್ಟ್ ಪೋರ್ಷನ್, ಸಾರಿ I made one calculation mistake here. See, as per question here we have 2, I forgot this 2. I'm adding 2 everywhere here, means this will become what? So plus 1/3 means 2/3 is remaining here, right? This will be equals to 2/3 modulus. Now if it is 2/3 means again I will multiply by 2 and divide by 2. This will become 4/6. So it gives the answer as plus 6 is in denominator. This will be equals to -1/6 plus 25/6. So it gives the answer as 1/6 plus 25/6. So final answer is 26/6, means 13/3 square units. Next question is sketch a graph y equals to modulus of x plus 3 and evaluate this sum. ಸೊ x+3 ಗ್ರಾಫ್ನ ಸ್ಕೆಚ್ ಮಾಡಬೇಕಂದ್ರೆ ಫಸ್ಟ್ ನೀವು ಥಿಂಕ್ ಮಾಡಿ, ಈ ಗ್ರಾಫು ಯಾವಾಗ ಎಕ್ಸ್ ಆ್ಯಕ್ಸಿಸ್ನ ಟಚ್ ಮಾಡುತ್ತೆ ಆ ಪಾಯಿಂಟು ಮ್ಯಾಟ್ರ್ ಆಗುತ್ತೆ ಮಾಡ್ಯುಲಸ್ ಫಂಕ್ಷನ್ಗೆ. ಮೀನ್ಸ್ ಎಕ್ಸಿಗೆ ಯಾವ ವ್ಯಾಲ್ಯೂ ಕೊಟ್ಟರೆ 0 ಆಗುತ್ತೆ. ಸೊ x+3 ಈಕ್ವಲ್ಸ್ ಟು 0 ಯಾವಾಗ ಅಂದರೆ x ಈಕ್ವಲ್ಸ್ ಟು -3 ಕೊಟ್ಟಾಗ. ಅಂದರೆ ಈ ಗ್ರಾಫು x ಈಕ್ವಲ್ಸ್ ಟು -3ನಲ್ಲಿ ಎಕ್ಸ್ ಆ್ಯಕ್ಸಿಸ್ನ ಟಚ್ ಮಾಡ್ತಿದೆ. ಸೊ ಮಾಡ್ಯುಲಸ್ ಫಂಕ್ಷನ್ನ ಗ್ರಾಫು ಈ ಥರದಲ್ಲಿ ಪ್ಲಾಟ್ ಆಗಿದೆ. ಸೊ ಈ ಗ್ರಾಫು ಈ ಥರದಲ್ಲಿ ಪ್ಲಾಟ್ ಆಗಿದೆ. ದಿಸ್ ಇಸ್ ದ ಗಿವನ್ ಗ್ರಾಫ್. ಈ ಗ್ರಾಫ್ನ ಈ ಥರ ಬರೀ ಕೇಳಿದರು, ರೈಟ್? ಇದು ಗ್ರಾಫ್ ಆಫ್ ಮಾಡ್ಯುಲಸ್ ಆಫ್ x+3 ಆ್ಯಂಡ್ ಎವ್ಯಾಲ್ಯೂಯೇಟ್ -6 to 0 ಆ್ಯಂಡ್ ಮಾಡ್ಯುಲಸ್ ಆಫ್ x+3. ಸೊ ಇದು -3 ಆಯಿತು ಅಂದರೆ -6 ಇಲ್ಲೆಲ್ಲೋ ಬರುತ್ತಾ ಈ ಪಾಯಿಂಟಲ್ಲಿ. ಸೊ -6 ಅಂದರೆ ಈ ಪೋರ್ಷನ್ ಏರಿಯಾನ ಕಂಡುಹಿಡಿಬೇಕು ನಾನು. -6 to -3 ಈ ಪೋರ್ಷನ್ ಏರಿಯಾ ಬರುತ್ತೆ. ಮತ್ತು ಜೊತೆಗೆ -3ಇಂದ 0 ಅಂದರೆ ಈ ಪೋರ್ಷನ್ ಕೂಡ ಬರುತ್ತೆ. ಈ ಎರಡೂ ಪೋರ್ಷನ್ಸ್ನ ಏರಿಯಾನ ನಾನು ಫೈಂಡ್ ಮಾಡಬೇಕು, ರೈಟ್? ಸೊ ಈ ಏರಿಯಾ ಕಂಡುಹಿಡಿಬೇಕು ಅಂದರೆ ಅಬ್ಸರ್ವ್ ಮಾಡಿ, ಮಾಡ್ಯುಲಸ್ ಫಂಕ್ಷನ್ ಇದು ಡಿಕ್ರೀಸಿಂಗ್ ಆಗ್ತಿರೋದ್ರಿಂದ ಇಲ್ಲಿ ಫಂಕ್ಷನ್ನು ಬೇರೆ ಆಗುತ್ತೆ. ಇಲ್ಲಿ ಯಾವ ಫಂಕ್ಷನ್ ಬರುತ್ತೆ ಈ ಲೈನ್ಗೆ ಅಂದರೆ ಇದೇ ಫಂಕ್ಷನ್ನು ನೆಗೆಟಿವ್ ಆಗಿ ಬರುತ್ತೆ. ನೆಗೆಟಿವ್ ಅಂದರೆ ಏನು? ಇಲ್ಲಿ -(x+3) ಇಸ್ ದ ಫಂಕ್ಷನ್. ಯಾವ ರೀಜನ್ಗೆ? ಈ ರೀಜನ್ಗೆ. ಅದೇ ಥರ ಈ ರೀಜನ್ಗೆ ಯಾವುದು? ಇಲ್ಲಿ x+3. ನಾವೀಗ ಇಂಟಿಗ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲಿಂದ? ಫಸ್ಟು -6ಇಂದ -3ಗೆ ಫಸ್ಟ್ ಪಾರ್ಟು. ಇಲ್ಲೇನಾಗುತ್ತೆ ಅಂದರೆ -(x+3) × dx ಈಸ್ ಫಸ್ಟ್ ಪಾರ್ಟ್.
ಪ್ಲಸ್ ಸೆಕೆಂಡ್ ಪಾರ್ಟ್ಲಿ ಏನಾಗುತ್ತೆ -3 ಇಂದ 0ಗೆ ಹೋಗುತ್ತೆ, ಇದು x+3 ಟೈಮ್ಸ್ ಆಫ್ ಡಿ ಎಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಇಂಟಿಗ್ರೇಷನ್ನ ಸ್ಟಾರ್ಟ್ ಮಾಡಿ ಆನ್ಸರ್ಸ್ನ ಫೈಂಡ್ ಮಾಡಿ. ನೆಕ್ಸ್ಟ್ ಮೈನಸ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ದಿಸ್ ವಿಲ್ ಬಿ ಈಕ್ವಲ್ಸ್ ಟು x² 2 ಪ್ಲಸ್ 3x. ಸೊ ವೇರ್ ಈಸ್ ಫ್ರಮ್ -6 to -3 ಪ್ಲಸ್ ಸೆಕೆಂಡ್ ಪಾರ್ಟ್ ಯಾವುದು, ಸೆಕೆಂಡ್ ಪಾರ್ಟ್ ಈಸ್ x² 2 ಪ್ಲಸ್ 3x. ಇಟ್ಸ್ ವೇರ್ ಈಸ್ ಫ್ರಮ್ -3 to 0. ಈಗ ನೀವೇನು ಮಾಡ್ತೀರಾ, ಅಪ್ಪರ್ ಲಿಮಿಟು ಮತ್ತು ಲೋಯರ್ ಲಿಮಿಟ್ನ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗಿ. ಫಸ್ಟ್ ಈಗ ಅಪ್ಪರ್ ಲಿಮಿಟ್ನ ಸಬ್ಸ್ಟ್ಯೂಟ್ ಮಾಡಿದ್ರೆ, ಸೊ ಈ ಫಂಕ್ಷನ್ ನೆಗೆಟಿವ್ ಆಗಿದೆ, ಇಲ್ಲಿ ಸೈನ್ ಚೇಂಜ್ ಆಗೋಂಥ ಅವಶ್ಯಕತೆ ಇಲ್ಲ, ಕಾರಣ ಯಾಕೆಂದರೆ ಫಂಕ್ಷನ್ ನೆಗೆಟಿವ್ ಇದೆ, ಆಗೋಸ್ಕರ ಈ ಮೈನಸ್ ಹೀಗೆ ಕಂಟಿನ್ಯೂ ಆಗುತ್ತೆ. ಮೈನಸ್ ಆಫ್ ಫಸ್ಟ್ ಈಗ ಓವರ್ ಆಲ್ ಆನ್ಸರ್ಗೆ -3ನ ಪುಟ್ ಮಾಡಿ. ಸೊ -3 ಪುಟ್ ಮಾಡಿದ್ರೆ -3² ಈಸ್ ಡೈರೆಕ್ಟಾಗಿ 9/2 ಆಗುತ್ತೆ. ಇಲ್ಲಿ -3 ಪುಟ್ ಮಾಡಿದ್ರೆ -6 ಆಯಿತು. ಸೊ -3 ಪುಟ್ ಮಾಡಿದ್ದು ಮುಗೀತು. ಮೈನಸ್ ಆಫ್ ಈಗ -6 ಪುಟ್ ಮಾಡಿ. -6 ಪುಟ್ ಮಾಡಿದ್ರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 36/2 ಆಗುತ್ತೆ. -6 3 is 18 ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಈಗ ಫಸ್ಟ್ ಈಗ 0 ಪುಟ್ ಮಾಡಿದ್ರೆ ಓವರ್ ಆಲ್ 0 ಬಂತು. ಮೈನಸ್ ಆಫ್ -3 ಪುಟ್ ಮಾಡಿದ್ರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 9/2 -9. ರೈಟ್. ಈಗ ನಾವು minus of this will be equals to what, 9/2 minus 6 minus this will be 2 ones are, this is 2 ones are 2, 16 means 2 8s are, right. This will be equals to 18 minus 18 ಆಗಿ 0 ಆಗೋಗುತ್ತೆ, right. So this portion becomes 0 plus of, ಸೊ ಈ ಪೋರ್ಷನಿಗೆ ಏನಾಗುತ್ತೆ, ಇದು -9/2 ಪ್ಲಸ್ 9 ಆಗಿ ಕನ್ವರ್ಟ್ ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡಿ ಆನ್ಸರ್ನ ಬರಿತಾ ಹೋಗಿ. ಸೊ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೆದ್ರೆ ದಿಸ್ ವಿಲ್ ಬಿ -9/2 ಪ್ಲಸ್ 6, ರೈಟ್, -9/2 ಪ್ಲಸ್ 9, ರೈಟ್. ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ನ ಬರಿ. Oh, here I made a mistake. This will be equals to what, -9. ಕಾರಣ ಯಾಕೆ ಅಂದರೆ -3 into -3 is -9. -9, this will become +9. So answer is what, -+18 -9. So answer is 9 square units.